ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಕುತ್ತುವಿಳಕ್ಕೆರಿಯ ಕೋಟುಕ್ಕಾಲ್ ಕಟ್ಟಿಲ್ಮೇಲ್ ಎನ್ನುವ ಅತ್ಯದ್ಭುತವಾದ ಪಾಶುರವನ್ನು ಹೊಂದಿದಂಥ ಮಾರ್ಹಳಿ ಮಾಸದ 19ನೇ ಶುಭ ದಿನವೆಂದು. ಈ ಶುಭ ದಿನದಂದು ತಿರುಪ್ಪಾವಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳ ಅನುಭವವನ್ನು ಹೊಂದಲು ಭಾಗವತ ಕುಲಕೋಟಿಗೆ ಅಡಿಯೇನುಡಿಯ ಅನಂತ ಪ್ರಣಾಮಗಳೊಂದಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ. குத்துவிளக்கெரிய கூட்டுக்கால் கட்டில் மேல் மெத்தென்ற பஞ்சசைனத்தின் மேலேறி கொத்தலர் பூங்குழல் நப்பின்னை கொங்கை மேல் வைத்து கிடந்த மலர்மார்பா வாய் திறவாய் மைத்தடங்கண்ணினாய் நீ உன் மணாளனை எத்தனை போதும் துயிலிழ ஒட்டாய்கான் எத்தனையேலும் பிரிவாற்றகில்லாயால் தத்துவம் அன்று தகவேலோர் ಎಂಬಾವಾಯ್. ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ. ಮಂಗಳದ ದೀಪಗಳು ಪ್ರಜ್ವಲಿಸಿ ಬೆಳಗಿರೆ ಮತಂಗದಂತದ ಕಾಲಮಂಚದಲ್ಲಿ ಪೇರಿಸಿಹ ತುಂಗಾ ಮೇಲ್ವಾಸಿನುಳು ಸೌಂದರ್ಯ ಮೈಯಾನುತೈದು ಗುಣಗಳ ಮೇಳದಿ ಸಿಂಗರಿಸಿದರಳುತಿಹ ಪೂಂಗೊಂಚಲಂತೆ ಸೆವ ಮಂಗಳೆಯೇ ನಿನ್ನ ಕುಚುವಪಿರ್ಪ ವರವೃಕ್ಷ ನಂಗಸಂಗದ ಸ್ವಾರ್ಥವಿದು ಧರ್ಮವೇ ನಮನ ಬಿಡುತ್ತಾಯೇ ತಡೆಯಬೇಡವು. ಹಿಂದಿನ ಪಾಶುರದಲ್ಲಿ ಜಗನ್ಮಾತೆಯ ಪುರುಷಾಕಾರದಲ್ಲಿ ಪ್ರಪತ್ತಿ ಮಾಡುವುದು ಬಹುಮುಖ್ಯ ಎಂದು ತಿಳಿಸಿಕೊಟ್ಟ ಆಂಡಾಳ್ ಈ ಪಾಶುರದಲ್ಲಿ ಒಬ್ಬ ಚೇತನನು ಆತ್ಮಶ್ರೇಯಸ್ಸನ್ನು ಹೊಂದಲು ಜಗನ್ಮಾತೆಯ ಪುರುಷಕಾರದೊಂದಿಗೆ ಭಗವಂತನ ಕೃಪೆಯೂ ಬೇಕು. ಜಗನ್ಮಾತೆಯನ್ನು ಶರಣು ಹೊಂದಿದವನನ್ನು ನಮ್ಮ ದಿವ್ಯ ಮಹಿಷಿಗೆ ಸೇರಿದವನು ಎಂದು ಭಗವಂತನು ನೆನೆಸುತ್ತಾನೆ. ಹಾಗೆಯೇ ಭಗವಂತನನ್ನು ಶರಣು ಹೊಂದಿದವನನ್ನು ಇವನು ನಮ್ಮ ಸ್ವಾಮಿಯ ಸ್ವತ್ತು ಎಂದು ಜಗನ್ಮಾತೆಯು ನೆನೆಯುತ್ತಾಳೆ. ಹೀಗೆ ಅವರಿಬ್ಬರೂ ಒಬ್ಬರಿಗೊಬ್ಬರು ಪೈಪೋಟಿ ಮಾಡುತ್ತಾ ಆ ಚೇತನನಲ್ಲಿ ಪ್ರೀತಿಯನ್ನು ತೋರಿಸುತ್ತಾರೆ. ಅಶೋಕವನದಲ್ಲಿ ಹನುಮಂತನನ್ನು ಕಂಡ ಸೀತೆ, ಇವನು ನನ್ನ ರಾಮನಿಗೆ ಶರಣು ಹೊಂದಿದವನು, ಹಾಗಾಗಿ ನನಗೂ ಆತ್ಮೀಯನಾದನು ಎಂದು ಅವನ ಬಳಿ ಲಕ್ಷ್ಮಣನಿಗೂ ತಿಳಿಯದ ಕಾಕಾಸುರ ವೃತ್ತಾಂತವನ್ನು ಹೇಳಿಕೊಳ್ಳುತ್ತಾಳೆ. ಅದೇ ರೀತಿ ತನ್ನ ಹೆಂಡತಿ ಮಕ್ಕಳ ಮುಖಾಂತರ ಸೀತೆಗೆ ದುಃಖದ ಸಮಯದಲ್ಲಿ ಸಾಂತ್ವನ ಹೇಳಿದ ವಿಭೀಷಣನನ್ನು ಇವನು ನನ್ನ ಸೀತೆಗೆ ಆತ್ಮೀಯವಾದವನು ಎಂದು ರಾಮನು ಅವನಲ್ಲಿ ಅತಿಯಾದ ಪ್ರೀತಿಯನ್ನು ತೋರುತ್ತಾನೆ. ಈ ರೀತಿ ಈ ದಿವ್ಯ ದಂಪತಿಗಳು ಚೇತನರಾದ ನಮ್ಮಲ್ಲಿ ಪೈಪೋಟಿಯೊಂದಿಗೆ ಪ್ರೀತಿಯನ್ನು ಹರಿಸುತ್ತಾರೆ. ಇವರ ರಕ್ಷಣೆಯ ನೆರಳಲ್ಲಿ ಚೇತನನಿಗೆ ಯಾವ ಕೊರತೆಯೂ ಬಾರದು ಅಲ್ಲವೇ? ಇದನ್ನೇ ಗೋದೆ ಈ ಪಾಶುರದಲ್ಲಿ ಹೇಳ ಹೊರಟಿದ್ದಾಳೆ. ಅಸ್ಮದ್ದೀಶಿಕ ಅಸ್ಮದೀಯ ಪರಮಾಚಾರ್ಯಾನ್ ಶೇಷಾನ್ ಗುರೂನ್ ಶ್ರೀಮನ್ಲಕ್ಷ್ಮಣ ಯೋಗಿಪುಂಗವ ಮಹಾಪೂರ್ಣೌ ಮುನಿಂ ಯಾಮುನಂ ರಾಮಂ ಪದ್ಮವಿಲೋಚನಂ ಮುನಿವರಂ ನಾಥಂ ಷಡದ್ವೇಷಿಣಂ ಸೇನೇಶಂ ಶ್ರಿಯಮಿಂದಿರಾ ಸಹಚರಂ ನಾರಾಯಣಂ ಸಂಶ್ರಯೇ ಎಂದು ಆಚಾರ್ಯ ಸಂತತಿಯಲ್ಲಿ ನಾವು ಕ್ರಮವಾಗಿ ಶ್ರೀದೇವಿಯನ್ನು ನೆನೆದ ಮೇಲೆ ಶ್ರೀಯಪತಿಯನ್ನು ನೆನೆಯುವೆವು. ಹಾಗಾಗಿ ಜಗನ್ಮಾತೆಯನ್ನು ಪ್ರಾರ್ಥಿಸಿದ ನಂತರ ಅವಳನ್ನು ಮುಂದಿಟ್ಟುಕೊಂಡು ಭಗವಂತನನ್ನು ಪ್ರಾರ್ಥಿಸುತ್ತಿದ್ದಾಳೆ ಗೋದೆ. ಇಬ್ಬರೂ ಸೇರಿ ನೀಡುತ್ತಿರುವ ಅಮೋಘ ಸೇವೆ, ಅದಾಗಿ ಸಮ್ಮಿಲನದ ಸೇವೆ. ಇದನ್ನು ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಶೇರ್ತಿ ಸೇವೆ ಎನ್ನುತ್ತೇವೆ. ಶ್ರೀರಂಗದಲ್ಲಿ ವರ್ಷಕ್ಕೊಮ್ಮೆ ಪಂಗುನಿ ಉತ್ತಿರದ ಶುಭ ದಿನದಂದು, ಅದಾಗಿ ಪಂಗುನಿ ಮಾಸದ ಉತ್ತಿರ ನಕ್ಷತ್ರದ ದಿನದಂದು ಈ ಶೇರ್ತಿ ಸೇವೆಯ ವೈಭವವನ್ನು ಕಂಡು ಅನುಭವಿಸಬಹುದು. ಇವರಿಬ್ಬರನ್ನೂ ಸೇರಿ ಸೇವಿಸುವುದೇ ಒಂದು ಭಾಗ್ಯ. ಆ ಭಾಗ್ಯದ ಕುರಿತಾಗಿಯೇ ಈ ಪಾಶುರಾನುಭವ. ಹಿಂದೆ ಕೃಷ್ಣನನ್ನು ಎಬ್ಬಿಸಿ ನಂತರ ನೀಳಾದೇವಿಯನ್ನು ಎಬ್ಬಿಸಿ ಪ್ರಾರ್ಥಿಸಿದ್ದರಿಂದ ಯಾರು ಎದ್ದು ಬಾಗಿಲು ತೆಗೆಯಬೇಕೆಂಬ ಸ್ಪರ್ಧೆಯುಂಟಾಗಿ
ಇಬ್ಬರೂ ಇಳದಿರಲು ನಪ್ಪಿನ್ನಿಯ ಮಡಿಲಲ್ಲಿ ಮಲಗಿರುವ ಶ್ರೀಕೃಷ್ಣನಿಗೆ ಗೋದೆಯು ಮಂಗಳಾಶಾಸನ ಮಾಡುತ್ತಾಳೆ. ಈ ಪಾಶುರದಲ್ಲಿ ಪರಮಾತ್ಮನ ಪ್ರಸಾದ ಅಭಿಮುಖ್ಯಗಳ ಪ್ರಬೋಧನಕ್ಕಾಗಿ ಮತ್ತೆ ನಪ್ಪಿನ್ನೈ ತಾಯಿಯನ್ನೇ ಪ್ರಾರ್ಥಿಸುತ್ತಾರೆ. ಕುತ್ತು ಬೆಳಕೆರಿಯ ಶ್ರೀಕೃಷ್ಣನ ಮಹಡಿಯ ಮೇಲೆ ಶಯನಗೃಹದಲ್ಲಿ ಕಾಂಚನರತ್ನಗಳಿಂದ ನಿರ್ಮಿತವಾದ ದೀಪಸ್ತಂಭದಲ್ಲಿ ಮಂಗಳ ದೀಪಗಳು ಉರಿಯುತ್ತಿವೆ. ಇವು ಅಲ್ಲಿನ 5 ಮೂಲೆಗಳನ್ನು ಬೆಳಗುತ್ತಿವೆ. ತಯಾಸ ರಾಜರ್ಷಿ ಸುತೋಭಿರಾಮಯ ಸಮೀವಾನುತ್ತಮ ರಾಜಕನ್ಯೆಯ ಅತೀವರಾಮ ಶುಶುಭೇತಿ ಕಾಮಯ ವಿಭುಶ್ರಿಯ ವಿಷ್ಣುರಿವಾಮರೇಶ್ವರ. ಅತ್ಯಂತ ಸೌಂದರ್ಯವತಿಯಾದ ಉತ್ತಮ ರಾಜಪುತ್ರಿಯಾದ ಸೀತಾದೇವಿಯೊಂದಿಗೆ ಕೂಡಿದ ರಾಜರ್ಷಿ ಪುತ್ರನಾದ ಶ್ರೀರಾಮನು ತನ್ನನ್ನು ಅತ್ಯಂತ ಪ್ರೀತಿಸುವ ಶ್ರೀದೇವಿಯೊಂದಿಗೆ ಕೂಡಿದ ಅಮರಗಳ ಅಧಿಪತಿ ಅದಾಗಿ ದೇವತೆಗಳ ಅಧಿಪತಿಯಾದ ಶ್ರೀ ಮಹಾವಿಷ್ಣುವಿನಂತೆ ಅತ್ಯಂತ ಪ್ರಕಾಶಮಯವಾದ ದೀಪದಂತೆ ಪ್ರಜ್ವಲಿಸುತ್ತಿದ್ದನು ಎನ್ನುವ ಶ್ರೀರಾಮಾಯಣದ ವಾಕ್ಯವಂತೆ ಇಲ್ಲಿ ನಪ್ಪಿನ್ನಯೊಡಗೂಡಿ ದಿವ್ಯ ಸೇವೆಯನ್ನು ನೀಡುತ್ತಿರುವ ಶ್ರೀಕೃಷ್ಣನು ಅಷ್ಟೇ ಪ್ರಕಾಶಮಯವಾದ ದಿದೀಪ್ಯಮಾನವಾದ ದೀಪದಂತೆ ಪ್ರಜ್ವಲಿಸುತ್ತಿರುವನು ಎಂದು ವರ್ಣಿಸುತ್ತಾರೆ ವ್ಯಾಖ್ಯಾನ ಚಕ್ರವರ್ತಿ ಶ್ರೀ ಪೆರಿಯವಾಚಾನ್ ಪಿಳ್ಳೈ ತಮ್ಮ 3000 ಪಡಿಯಲ್ಲಿ. ಕೋಟುಕಾಲ್ ಕಟ್ಟಿಲ್ ಮೇಲ್ ಶ್ರೀಕೃಷ್ಣನು ಕುವಲಯಾಪೀಡವೆಂಬ ಆನೆಯನ್ನು ಕೊಂದು ಕಿತ್ತು ತಂದ ಅದರ ದಂತದಿಂದ ಮಾಡಿದ ಕಾಲುಗಳುಳ್ಳ ಮಂಚ. ವೀರಪತ್ನಿಯಾದ್ದರಿಂದ ತನ್ನ ಪತಿಯ ವೀರ್ಯವನ್ನು ಸೂಚಿಸುವ ಈ ಮಂಚವಿಲ್ಲದೆ ಅವಳಿಗೆ ನಿದ್ದೆ ಬಾರದು. ಮೆತ್ತೆಂಡ್ರ ಪಂಜಶಯನತ್ತಿನ ಮೇಲೇರಿ ಮೃದುವಾದ ಸೌಂದರ್ಯ, ತಂಪು, ಮಾರ್ದವ, ಸುವಾಸಿದ ಭರಿತ ಹಾಗೂ ಬೆಳ್ಳಗೆ ಶುಭ್ರವಾಗಿರುವ ಪಂಚವಿಧ ಸೌಖ್ಯದಿಂದ ಕೂಡಿದ ಹಾಸಿಗೆ. ಸೌಖ್ಯವಾಗಿ ನಿದ್ರಿಸಲು ಬೇಕಾದ ಸಕಲ ಗುಣಪೂರ್ತಿಯೊಂದಿಗೆ ಕೂಡಿದ ಹಾಸಿಗೆಯನ್ನು ಪಂಜಶಯನ ಎನ್ನುತ್ತಿದ್ದಾಳೆ ಗೋದೆ. ಇಂತಹ ಪಂಜಶಯನವನ್ನೇರಿ ಈ ಪಾಶುರದಲ್ಲಿ ಭಗವಂತನು ಹಾಗೂ ಜಗನ್ಮಾತೆಯು ಪರಮಪದದಲ್ಲಿ ಮಣಿಮಂಟಪದಲ್ಲಿ ಆದಿಶೇಷನೆನ್ನುವ ಹಾಸಿಗೆಯಲ್ಲಿ ವಿರಾಜಮಾನನಾಗಿರುವ ಭಂಗಿಯನ್ನೇ ಇಲ್ಲಿ ವರ್ಣಿಸಿದ್ದಾಳೆ ಗೋದೆ. ಇಲ್ಲಿ ಮೆತ್ತೆಂಡ್ರ ಪಂಜಶಯನವೆನ್ನುವುದೇ ಆದಿಶೇಷನೆನ್ನುವ ಹಾಸಿಗೆ. ಕೃಷ್ಣನೇ ಪರಮಪದನಾಥನು, ನಪ್ಪಿನ್ನೆಯೇ ದಿವ್ಯ ಮಹಿಷಿ, ಗೋಪಿಯರೇ ಮುಕ್ತಾತ್ಮಗಳು. ಮೋಕ್ಷಕ್ಕೆ ಹೋಗುವ ಮುಕ್ತ ಜೀವನು ಅಲ್ಲಿ ಮಣಿಮಂಟಪದ ಬಳಿ ಹೋಗಿ ಆದಿಶೇಷನೆನ್ನುವ ಹಾಸಿಗೆಯನ್ನು ತುಳಿದು ಮೇಲೆ ಹತ್ತಿ ಭಗವಂತನ ಮಡಿಲಲ್ಲಿ ಆಸೀನನಾಗುತ್ತಾನೆ ಎಂದು ವೇದವು ಹೇಳುತ್ತದೆ. ಅದನ್ನೇ ಇಲ್ಲಿ ಗೋದೆಯು ತಿಳಿಸುತ್ತಾಳೆ. ಕೊತ್ತಲರ್ ಪೂಂಗುಳಲ್ ನಪ್ಪಿನ್ನೈ ಕೊಂಗೆ ಮೇಲ್ ವೈತಕ್ಕಿಡಂದ ಮಲರ್ಮಾರ್ಭಾ. ಗೊಂಚಲು ಗೊಂಚಲಾಗಿ ಅರಳಿದ ಪರಿಮಳಯುಕ್ತ ಹೂಗಳನ್ನು ತನ್ನ ಕೇಶರಾಶಿಗೆ ಮುಡಿದಿರುವ ನೀಳಾದೇವಿಯ ವಕ್ಷೋಜಗಳ ಮೇಲೆ ಮಲಗಿರುವ ವಿಶಾಲವಾದ ಸುಕುಮಾರವಾದ ಎದೆಯುಳ್ಳ ಪರಮಾತ್ಮನೇ, ವಾಯ್ ತಿರವಾಯ್, ನೀನು ಬಾಯಿ ತೆರೆದು ಮಾತನಾಡು ಎನ್ನುತ್ತಾಳೆ ಗೋದಾದೇವಿ. ಆರ್ತೋವಾ ಯದಿ ವಾದೃಪ್ತಃ ಪರೇಶಾಂ ಶರಣಾಗತಃ ಹರಿಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ. ಪಶ್ಚಾತ್ತಾಪದಿಂದ ಶರಣು ಹೊಂದಿದ ಪೂರ್ವಶತ್ರುವು ಅರ್ಧ ಮನಸ್ಸಿನಿಂದ ಶರಣು ಹೊಂದಿದವನಾಗಿದ್ದರೂ ಹೃದಯ ವೈಶಾಲ್ಯತೆ ಇರುವ ಪುರುಷನಾದವನು ತನ್ನ ಪ್ರಾಣವನ್ನು ಬಿಟ್ಟಾದರೂ ಆತನನ್ನು ರಕ್ಷಿಸಬೇಕು. ಇದು ಶ್ರೀರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನಾಡುವ ಮಾತುಗಳು. ಅಂತಹ ನಿನ್ನ ಶತ್ರುಗಳಿಗೆ ನೀನು ಅಭಯವನ್ನು ನೀಡುವ ಮಾತುಗಳನ್ನಾಡಿರುವಾಗ ನಿನ್ನನ್ನೇ ಸಂಪೂರ್ಣವಾಗಿ ಬಯಸಿ ನಿನ್ನನ್ನೇ ಪರಿಪೂರ್ಣವಾಗಿ ಶರಣು ಹೊಂದಿ ನೀನಿರುವಲ್ಲಿಗೆ ಬಂದಿರುವ ಅಬಲಯರಾದ ನಮ್ಮನ್ನು ಕುರಿತು ನೀನು ಬಾಯಿ ತೆರೆದು ಒಂದೆರಡು ಪ್ರೀತಿಯ ಮಾತುಗಳನ್ನಾಡಲಾರೆಯಾ ಎಂದು ಭಿನ್ನವಿಸಿಕೊಳ್ಳುತ್ತಾರೆ. ಅವನು ಮಾತನಾಡಲು ಹೋದಾಗ ಅವನನ್ನು ಪ್ರಾರ್ಥಿಸಬಂದವರ ಕಾರ್ಯವನ್ನು ನಾನೇ ಮಾಡಿಕೊಡಬೇಕು ಎಂದು ಅವನನ್ನು ಮಾತಾಡಲು ಬಿಡದೆ ತನ್ನ ಕಣ್ಣಿಂದಲೇ ಮಾತಾಡಬೇಡಿ ಎಂದು ಸನ್ನೆ ಮಾಡುತ್ತಾಳೆ ನೀಲಾದೇವಿ. ಇದನ್ನು ಕಂಡ ಗೋದೆ ಹಾಗೂ ಗೋಪಿಯರು ಮೈತಡಂಗಣ್ಣಿನಾಯ್, ಕಾಡಿಗೆಯಿಂದ ಅಲಂಕೃತಳಾದ ವಿಶಾಲಾಕ್ಷಿಯೇ, ಚಿರಂಜೀವತಿ ವೈದೇಹಿ ಯದಿ ಮಾಸಂ ಧರಿಷ್ಯತಿ ನ ಜೀವೇಯಂ ಕ್ಷಣಮಪಿ ವಿನಾತಾ ಮಸಿತೆ ಕ್ಷಣ. ಸೀತೆಯು 1 ತಿಂಗಳು ಬದುಕಿರುವಳಾದರೆ ಬಹುಕಾಲ ಬದುಕಿದಂಥವಳಾಗುತ್ತಾಳೆ.
ಕಪ್ಪಾದ ಕಣ್ಣಿನ ಸೌಂದರ್ಯವತಿಯಾದ ಅವಳನ್ನು ಬಿಟ್ಟು ನಾನು ಒಂದು ಕ್ಷಣವೂ ಜೀವಿಸಿರಲಾರೆ ಎಂದು ಶ್ರೀರಾಮನು ಹೇಳುವಂತೆ ಸೀತೆಯಂತೆಯೇ ಅತ್ಯಂತ ಸೌಂದರ್ಯದೊಡನೆ ಕೂಡಿದ ಕಣ್ಗಳನ್ನು ಹೊಂದಿದವಳೇ, ನೀಯುನ್ಮಣಾಳನೆ, ಗೋಪೀಜನವಲ್ಲಭ ಎಂದು ಪತಿಂ ವಿಶ್ವಸ್ಯ ಎಂದು ಇಡೀ ಲೋಕವೆಲ್ಲ ಕೊಂಡಾಡುವವನನ್ನು ನೀನು ನಿನ್ನ ಒಬ್ಬಳಿಗೆ ಸ್ವಂತವಾಗಿಸಿಕೊಳ್ಳುವುದು ಉಚಿತವೇ? ಕೌಸಲ್ಯ ಲೋಕಭರ್ತಾರಂ ಶುಶುವೇಯಂ ಮನಸ್ವಿನಿ ತಂ ಮಮಹಾರ್ತೆ ಸುಖಂ ಪೃಚ್ಛಶಿರಸಾ ಚಾಭಿವಾದಯ. ಒಳ್ಳೆಯ ಹೃದಯವನ್ನು ಹೊಂದಿದ ಕೌಸಲ್ಯೆಯು ಜಗತ್ತಿಗೆ ನಾಥನಾದ ಯಾರನ್ನು ಹಡೆದಳು ಅವರನ್ನು ನನ್ನ ಪರವಾಗಿ ನೀ ಕ್ಷೇಮವನ್ನು ವಿಚಾರಿಸಿ ಶಿರಸಾವಹಿಸಿ ನಮಸ್ಕರಿಸುವಂಥವನಾಗು ಎಂದು ಸೀತೆಯು ಹನುಮಂತನಲ್ಲಿ ನುಡಿಯುವಂತೆ ಲೋಕನಾಯಕನಾದ ನಿನ್ನ ಆ ಪತಿದೇವನನ್ನು ನಿನ್ನ ಕಣ್ಣಿನ ಆಜ್ಞೆಗೆ ಅನುಸಾರವಾಗಿ ನಡೆಸುವಂಥವಳು ನೀನು ಎಂದು ನಾವು ಬಲ್ಲೆವು. ಆದರೆ ಆ ಲೋಕನಾಯಕನಾದವನನ್ನು ನೀನು ನಿನ್ನೊಬ್ಬಳಿಗೆ ಹೀಗೆ ಮೀಸಲಾಗಿಸಿಕೊಂಡರೆ ನಿನ್ನ ಮಕ್ಕಳಾದ ನಮ್ಮ ಗತಿಯೇನು? ಎತ್ತನೆ ಪೋದುಂ ತುಯಿಲಳ ಒಟ್ಟಾಯಗಾಣ್, ನಿನ್ನ ಮನೋವಲ್ಲಭನನ್ನು ಒಂದು ಕ್ಷಣವಾದರೂ ಎಚ್ಚೆತ್ತು ನಮಗೆ ದರ್ಶನ ಕೊಡಲು ನೀನು ಬಿಡುವುದಿಲ್ಲವಲ್ಲ, ಇದು ಸರಿಯೇ? ಎತ್ತನೆಯೇಲುಂ ಪಿರುವಾற்றಗಿಲ್ಲಾಯಾಲ್ ಅಹಲಹಿಲ್ಲೇನ್ ಇರಿಯೋಮೆಂಡ್ರು ಅಲಮೇರ್ಮಂಗಿ ಉರೈಮಾರ್ಭ ಎಂದು ಆಳ್ವಾರರು ಹಾಡಿರುವಂತೆ ಒಂದೆರಡು ಕ್ಷಣವೂ ಒಂದು ಅರೆ ಕ್ಷಣವೂ ನೀನು ಅವನನ್ನು ಬಿಟ್ಟಿರುವುದಿಲ್ಲ. ಕ್ಷಣವಾದರೂ ಅವನ ಅಗಲಿಕೆಯನ್ನು ಸಹಿಸಲಾರೆಯಾ? ವಿರಹ ವೇದನೆಯನ್ನು ತಾಳಲಾರೆಯಲ್ಲ. ಒಂದು ಕ್ಷಣವೂ ನಿನ್ನನ್ನು ಬಿಟ್ಟು ಬರಲು ಅವನನ್ನು ಬಿಡುವುದಿಲ್ಲ. ಈ ನಿಮ್ಮ ಅವಿನಾಭಾವ ಸಂಬಂಧವು ನಮ್ಮ ಶ್ರೇಯಸ್ಸಿಗೆ ಅಲ್ಲವೇ? ತತ್ವಂ ಅನ್ರು. ಹಾಗಿದ್ದ ಮೇಲೆ ನೀನು ಈ ರೀತಿ ಮಾಡುವುದು ನಿನಗೆ ತರವೇ? ಅಹತ್ವಾ ರಾವಣಂ ಸಂಖ್ಯೆ ನ ಪುತ್ರಬಲ ಬಾಂಧವಂ ಅಹತ್ವಾ ರಾವಣಂ ಸಂಖ್ಯೆ ಸಪುತ್ರಬಲ ಬಾಂಧವಂ ಅಯೋಧ್ಯಾಂ ನ ಪ್ರವೇಕ್ಷ್ಯಾಮಿ ತ್ರಿಭಿಸ್ತೈರ್ ಭ್ರಾತೃಭಿಷ್ಯಭೆ. ಮಕ್ಕಳೊಂದಿಗೆ, ಸೈನ್ಯದೊಂದಿಗೆ, ಬಂಧುಬಾಂಧವರ ಬಲದೊಂದಿಗೆ ಕೂಡಿದ ರಾವಣನನ್ನು ಯುದ್ಧದಲ್ಲಿ ಕೊಲ್ಲದೆ ನಾ ಅಯೋಧ್ಯೆಯನ್ನು ಪ್ರವೇಶಿಸುವುದಿಲ್ಲ ಎಂದು ನನ್ನ ಮೂವರು ತಮ್ಮೆಂದರ ಮೇಲೂ ಆಣೆಯಿಟ್ಟು ಹೇಳುತ್ತೇನೆ ಎಂದವನು ಶ್ರೀರಾಮ. ಇದು ಅವನ ವೀರ್ಯ ಸ್ವರೂಪಕ್ಕೆ ಸೇರಿದುದಾಯಿತು. ಹಾಗೆಯೇ ಪಾಪಾನಾಂ ವಾ ಶುಭಾನಾಂ ವಾ ಉದಾರ್ಹಾಣಾಂ ಪ್ರವಂಗಮ ಎಂದು ಪಾಪಿಗಳಾದರೂ ಸರಿ ಪುಣ್ಯವಂತೆಯರಾದರೂ ಸರಿ ಈ ರಾಕ್ಷಸಗಳು ವಧಿಸಲ್ಪಡಲು ಅರ್ಹರಲ್ಲ ಎಂದು ತನಗೆ ಕೆಟ್ಟದ್ದನ್ನು ಮಾಡಿದವರನ್ನು ರಕ್ಷಿಸುವ ಜಗನ್ಮಾತೆ ಸೀತಾದೇವಿಯಂತೆ ಕಾರುಣ್ಯ ಸ್ವರೂಪವನ್ನು ಹೊಂದಿದವಳಲ್ಲವೇ ನೀನು? ರಾಕ್ಷಸಿಯರನ್ನೇ ರಕ್ಷಿಸಿದ ನೀನು ಅಬಲೆಯರಾದ ನಮ್ಮನ್ನು ರಕ್ಷಿಸಲಾರೆಯಾ? ತಗವೂಮಣ್ರಿ. ಹಾಗಿದ್ದ ಮೇಲೆ ಹೀಗೆ ನಿನ್ನ ಪತಿಯನ್ನು ನಿನಗಷ್ಟೇ ಮೀಸಲಾಗಿಸಿಕೊಂಡು ಆಟವಾಡುತ್ತಿರುವುದು ನಿನಗೆ ತಕ್ಕುದಲ್ಲ ತಾಯಿ. ನಿನ್ನ ಸ್ವರೂಪಕ್ಕೂ ಸ್ವಭಾವಕ್ಕೂ ಹೀಗೆ ಮಾಡುವುದು ಸರಿಯೇ? ನಿನ್ನ ಪುರುಷಕಾರ ತತ್ವಕ್ಕೆ ಅದಾಗಿ ಸ್ವರೂಪಕ್ಕೆ ಇದು ತಕ್ಕುದಾದುದಲ್ಲ ಹಾಗೂ ಹೊಂದುವಂಥದ್ದೂ ಅಲ್ಲ. ಹಾಗಾಗಿ ನಿನ್ನ ಸ್ವರೂಪಕ್ಕನುಗುಣವಾಗಿ ನಿನ್ನನ್ನೇ ನಂಬಿ ಬಂದಿರುವ ನಮಗೆ ನೀ ಕೃಪೆಯನ್ನು ಮಾಡಿ ನಿನ್ನ ಪುರುಷೋತ್ತಮನನ್ನು ಬಿಟ್ಟುಕೊಟ್ಟು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸುತ್ತಾರೆ. ಈಗ ಈ ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥವನ್ನು ಅನುಭವಿಸೋಣ. ಕುತ್ತು ವಿಳಕ್ಕಿರಿಯ ಎನ್ನುವಂತೆ ಜ್ಞಾನದೀಪದ ಬೆಳಕಿನಲ್ಲಿ ಕೊಟ್ಟುಕಾಲ್ ಕಟ್ಟಿಲ್ಮೀಲ್ ಪ್ರಪಂಚವೆನ್ನುವ ಮಂಚ, ಇದನ್ನು ಹೊತ್ತಿರುವ 4 ಕಾಲುಗಳು, ಅದಾಗಿ 4 ರೂಪಗಳು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. 4 ಕ್ರಿಯೆಗಳು: ಸೃಷ್ಟಿ, ಸ್ಥಿತಿ, ಸಂಹಾರ, ಮೋಕ್ಷಪ್ರದತ್ವ. 4 ವೇದಗಳು: ಋಗ್, ಯಜುರ್, ಸಾಮ, ಅಥರ್ವ. 4 ವೇದಗಳ ಸಾರವಾದ 4,000 ದಿವ್ಯ ಪ್ರಬಂಧಗಳು. 4 ವಿಧ ದೇಹ: ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ. 4 ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. 4 ಫಲಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ಸಾಧನಗಳು: ಕರ್ಮ, ಜ್ಞಾನ, ಭಕ್ತಿ, ಪ್ರಪತ್ತಿ. 4 ಗತಿಗಳು: ಗರ್ಭಗತಿ, ಯಾಮ್ಯಗತಿ, ಧೂಮಾದಿಗತಿ, ಅರ್ಚಿರಾದಿಗತಿ. 4 ಯುಗಧರ್ಮ: ಧ್ಯಾನ, ಯಜನ, ಅರ್ಚನ, ನಾಮಸಂಕೀರ್ತನ. ಇಂತಹ 4 ಕಾಲುಗಳುಳ್ಳ ಮಂಚದ ಮೇಲೇರಿ
கொத்தலர் பூங்குழல் நப்பின்னை கொಂಗೆ ಮೇಲ್ ವೈತು ಕಿಡಂದ ಮಲರ್ಮಾರ್ಭ. ಅದಾಗಿ ತನ್ನ ದಿವ್ಯ ಮಹಿಷಿಯೊಂದಿಗೆ ಭಗವಂತನು ಪವಡಿಸಿರುವ ಮೆತ್ತೆಂಡ್ರ ಪಂಚಶಯನವೇ, ಅದಾಗಿ ಮೆತ್ತಗಿರುವ ಹಾಸಿಗೆಯೇ ಆದಿಶೇಷ. ಅಹಂ ಸರ್ವ ಕರಿಷ್ಯಾಮಿ ಎಂದು ಭಗವಂತನಿಗೆ ಸಕಲವಿಧ ಕೈಂಕರ್ಯವನ್ನು ಎಡಬಿಡದೆ ಮಾಡುತ್ತಿರುವ ಆದಿಶೇಷನ ಅಂಶವಾಗಿ ಅವತರಿಸಿದವರೇ ಆಚಾರ್ಯ ಶ್ರೀರಾಮಾನುಜರು. ಮೈತಡಂಗಣ್ಣಿನ ಜಗನ್ಮಾತೆಯ ಮಣಾಳನನ್ನು ಅನುಭವಿಸುವುದೇ ಪರಮ ಪುರುಷಾರ್ಥ. ಹಾಗಾಗಿ ಅವನ ನಾಮ ಸಂಕೀರ್ತನೆ ಮಾಡಲು ನೀ ವಾಯ್ತಿರವಾಯ್, ನೀ ಬಾಯಿ ತೆಗೆ ಎಂದು ತಾಮಸನಿದ್ದೆಗೆ ಜಾರಿದ ಜೀವಾತ್ಮನನ್ನು ಎಚ್ಚರಿಸಿ ಈ ಸಂಸಾರ ಸಾಗರವನ್ನು ದಾಟಿಸಿ ಭಗವಂತನ ಸಾಮೀಪ್ಯಕ್ಕೆ ಕೊಂಡೊಯ್ಯಲೆಂದು ಅವತರಿಸಿದವರೇ ಆಚಾರ್ಯ ಶ್ರೀರಾಮಾನುಜರು. ನಚೇತ್ ರಾಮಾನುಜೇತ್ಯೇಷ ಚತುರಾಕ್ಷರಿ ಎನ್ನುವಂತೆ ರಾಮಾನುಜ ಎನ್ನುವ 4 ದಿವ್ಯ ಅಕ್ಷರಗಳನ್ನು ಹೊಂದಿದ ಜಗದಾಚಾರ್ಯರ ಶ್ರೀರಾಮಾನುಜರ ಶ್ರೀರಾಮವನ್ನು ಧ್ಯಾನ ಮಾಡುತ್ತಾ ಅವರ ಪಾದಾರವಿಂದವನ್ನು ಆಶ್ರಯಿಸಿದರೆ ಸಾಕು, ನಮ್ಮ ಪಾಪವೆಲ್ಲ ಬೆಂಕಿಗೆ ಸೋಕಿದ ಹತ್ತಿಯಂತೆ ಸುಟ್ಟು ಬೂದಿಯಾಗಿ ಪುಣ್ಯನಾದ ಭಗವಂತನ ಸಾಮೀಪ್ಯ ದೊರಕುವುದು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಿದ್ದ ಮೇಲೆ ಬನ್ನಿ ಎಲ್ಲರೂ ಸೇರಿ ಇಂತಹ ಜಗದಾಚಾರ್ಯರಾದ ಆಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಅವರ ಮುಖೇನ ಜಗನ್ಮಾತೆಯ ಹಾಗೂ ಜಗದೀಶನ ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ. ಶ್ರೀಮತಿ ಸೌಮ್ಯಜಾ ಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ ನಿತ್ಯಮಂಗಳಂ. ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமஹ.